ನಮಸ್ಕಾರ. ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿ ಆವರಣದಲ್ಲಿ ಪೌರಾಡಳಿತ ನಿರ್ದೇಶನಾಲಯ, ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಬೆಂಗಳೂರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ ದಾವಣಗೆರೆ, ಪಟ್ಟಣ ಪಂಚಾಯತಿ ಕಾರ್ಯಾಲಯ ಜಗಳೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳ ಜನಾಂಗಗಳಿಗೆ 36 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕೊಳಚೆ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಆದರ್ಶ ಯಲ್ಲಪ್ಪ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಂಶೀರ್ ಅಹಮದ್, ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ, ಕೆಪಿಸಿಸಿ ಎಸ್ಟಿ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಎಂಡಿ ಕೀರ್ತಿ ಕುಮಾರ್, ಬಿಎಸ್ಡಬ್ಲ್ಯೂ ರಿಜಿನಲ್ ಮ್ಯಾನೇಜರ್ ಆದ ನಿತಿನ್, ವ್ಯವಸ್ಥಾಪಕರಾದ ಆಲೇಶ್, ವಕೀಲರಾದ ಅನಂತ್ ನಾಯಕ್, ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್, ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳಾದ ಲೋಕ್ಯ ನಾಯಕ್, ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಕುರಿಜಯಣ್ಣ, ಸಣ್ಣತಾನಜಿ, ಶಾಂತ್ ಕುಮಾರ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲ್ಲಕಟ್ಟಿ ಶೇಖರಪ್ಪ, ಶಾಸಕರ ಆಪ್ತ ಸಹಾಯಕರಾದ ಮಧುಸೂದನ್, ರಾಜು, ಪಟ್ಟಣ ಪಂಚಾಯತಿ ಸಿಬ್ಬಂದಿ ವರ್ಗ, ಮಾಧ್ಯಮದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಮುಕ್ತಿ ವಾಹನ ಲೋಕಾರ್ಪಣೆ ಹಾಗೂ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈಗಾಗಲೇ ಈ ವೇದಿಕೆ ಮುಖಾಂತರ ಇದು 2ನೇ ಕಾರ್ಯಕ್ರಮ. ಮೊದಲನೇ ಕಾರ್ಯಕ್ರಮ ಬಹಳ ಮುಖ್ಯವಾಗಿರ್ತಕ್ಕಂಥ 3 ಕಾರ್ಯಕ್ರಮ ಲೋಕಾರ್ಪಣೆ ಆಯಿತು. ಒಂದು ಮುಕ್ತಿ ವಾಹನ ಲೋಕಾರ್ಪಣೆ, ಮತ್ತೊಂದು ನೊಂದವರಿಗೆ ನೆರವನ್ನ ಕಾರ್ಯಕ್ರಮ ಇವತ್ತು ಉಲ್ಲೇಖ ಆಗಿಸಿದಂಥದ್ದು, ಮತ್ತು ಏನು ಅಲೆಮಾರಿ ಕೆಲವು ಕುಟುಂಬಗಳು ಸರ್ಕಾರಿ ಬಸ್ ಸ್ಟ್ಯಾಂಡ್ನಲ್ಲಿ ಅವರ ವಸತಿಯನ್ನು ಮಾಡಿ ಇವತ್ತು ಅವರಿಗೆ ಮೂಲಭೂತ ಸೌಕರ್ಯದ ಮೊದಲ ಹೆಜ್ಜೆಯಾಗಿ 36 ನಿವೇಶಗಳನ್ನು ಕೊಡೋದ್ರ ಜೊತೆಗೆ ಅವರ ಬದುಕನ್ನು ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನ ರಾಜ್ಯ ನಾಯಕರು ತಿಪ್ಪೇಗುಂಡಿ ಮಂಥನ ಅನ್ನಂತ ಮಾತನ್ನ ಇದೆ ತುಂಬಿ ನಾನು ಈಗ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದರ 3ನೇ ಕುಡಿಯಾಗಿ ಇವತ್ತು ಮಾಜಿ ಶಾಸಕರ ಪುತ್ರ ಆಗಿರ್ತಕ್ಕಂಥ ಪ್ರವೀಣ್ ಪಾಟೀಲ್ ರವರು ನೂತನವಾಗಿ ಜಿಲ್ಲಾ ಉಪಾಧ್ಯಕ್ಷ ಒಂದು ಜವಾಬ್ದಾರಿಯನ್ನ ಅವರಿಗೆ ಈ ಶಾಸಕನಾಗಿ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾಹೇಬರು, ಅವರ ಶ್ರೀಮತಿಯವರು ದಾವಣಗೆರೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ರವರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಂಜಪ್ಪನವರು, ಪಾಲಣ್ಣವರು, ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಶಂಶೀರ್ ಅಹಮದ್ ರವರು, ರಾಜ್ಯ ಎಸ್ಟಿ ಘಟಕದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೀರ್ತಿ ಕುಮಾರ್ ಅವರು ನಾವೆಲ್ಲ ಮಾತನಾಡಿ ಅವರಿಗೆ ಈ ಒಂದು ಸ್ಥಾನಮಾನವನ್ನು ಕೊಡೋದ್ರ ಮುಖಾಂತರ ನಮ್ಮ ಪಾರ್ಟಿಗೆ ಅಧಿಕೃತವಾಗಿ ಅವ್ರನ್ನ ಬರಮಾಡಿಕೊಂಡು ಅವರ ಸೇವೆ, ಅವರ ಶಕ್ತಿ ನಮ್ಮ ಪಕ್ಷಕ್ಕೆ ಅನಿವಾರ್ಯವಾಗಿದೆ, ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ ಕಳೆದ ವಾರದಲ್ಲಿ ಆದೇಶ ಹೊರಬಿದ್ದಿರೋದು ತಮಗೆಲ್ಲ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಪರಸ್ಪರ ನಮ್ಮ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ನಾವು ಒಂದು ಗೌರವವನ್ನು ಕೊಡಬೇಕು, ಅಧಿಕೃತವಾಗಿ ಅವ್ರನ್ನ ಪಾರ್ಟಿಗೆ ಸೇರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾತಾಡಿಕೊಂಡು ಇನ್ನು ಪದಗ್ರಹಣ ಮುಂದಿನ ದಿನದಲ್ಲಿ ದೊಡ್ಡ ಕಾರ್ಯಕ್ರಮ ರಾಜ್ಯ ನಾಯಕರ ಸಮ್ಮುಖದಲ್ಲಿ ನಡೀತಾ ಇದೆ. ನಿಮಗೆಲ್ಲ ಒಂದು ಸಂತೋಷ ಅಂದ್ರೆ ಮುಂದಿನ ತಿಂಗಳಲ್ಲಿ ನಿಮ್ಮೆಲ್ಲ ನೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಮ್ಮ ಕ್ಷೇತ್ರಕ್ಕೆ ಬರುವಂತ
ಸಾಧ್ಯತೆ ಇದೆ. ಸಮಿತಿ ನಿಗದಿಯಾಗಿಲ್ಲ. ಅವರ ಸಮ್ಮುಖದಲ್ಲಿ ಇವರ ಪದಗ್ರಹಣ ಕಾರ್ಯಕ್ರಮವನ್ನು ನಾವು ಮಾಡಿಕೊಳ್ತೀವಿ. ಆದರೆ ಇದು ಕೇವಲ ಕೆಲವರಿಗೆ ಮಾತ್ರ ಅವರು ಆಯ್ಕೆ ಆಗಿರೋದು ಗೊತ್ತಿತ್ತು. ಪರಸ್ಪರ ಅವರು ನಾವು ಇವತ್ತು ಏನಿಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಇದ್ದಾರೋ ಮತ್ತು ಪಾಳಣ್ಣವರು, ಕೀರ್ತಿಕುಮಾರ್, ನಾವೆಲ್ಲ ಸೇರಿ ಎಲ್ಲ ಕಾಂಗ್ರೆಸ್ನ ಎಲ್ಲ ಮುಖಂಡರು ಸೇರಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡೋದ್ರ ಮುಖಾಂತರ